ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಇಂದ ಲಾಗ್ನ ಶುರು ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಆ್ಯಸ್ ಎ ಮಾಮ್ ಆಗಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಆ್ಯಸ್ ಯೂಶುವಲ್ ಡೈಲಿ ಏನು ದಿನಚರಿ ಇದೆಯಲ್ಲ, ಸೊ ದಟ್ ಅದರಲ್ಲಿ ನನ್ನ ಮಗ ಅಂತೂ ಗೆದ್ದೇ ಇರ್ತಾನೆ. ಅದರಲ್ಲಿ ಏನೂ ಸ್ಪೆಷಲ್ ಇಲ್ಲ. ಸೊ ಅವನನ್ನು ಮೇಂಟೈನ್ ಮಾಡ್ತಾನೆ, ನಾನು ಕುಕಿಂಗ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ಟೈಮ್ ಆಗ ನೋಡೋಣ ಹೇಗಾಗುತ್ತೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಹಾಗೆ ಒಂದು ಸಿಂಪಲ್ ಆದ ರಂಗೋಲಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ, ಸೊ ಇವತ್ತು ಸ್ಟೇರ್ಕೇಸ್ ಎಲ್ಲ ತೊಳಿಬೇಕು ಫ್ರೆಂಡ್ಸ್. ಸೊ ಬನ್ನಿ ಹೇಗೆ ಅಂತೇಳಿ ನೋಡ್ಕೊಂಡು. ಹಾಗೆ ಫ್ರೆಂಡ್ಸ್, ಇನ್ನು ಬಾಗಿಲಿಗೆ ನೀರು ಹಾಕೋಣ ಅಂತ ಬಂದೆ, ಬಟ್ ಅಲ್ಲಿ ಸೊಳ್ಳೆ ಬತ್ತಿ ಹಚ್ಚಿಟ್ಟಿದ್ರಲ್ವ ನನ್ನ ಹಸ್ಬೆಂಡು. ಸೊ ಅದನ್ನು ಪೌಡ್ರು ಫಾರ್ಮ್ ಆಗಿತ್ತಲ್ಲ ಫ್ರೆಂಡ್ಸ್, ಅದನ್ನು ಮುಟ್ತಾ ಇದ್ದ. ಸೊ ಮತ್ತೆ ಅವನನ್ನು ಕರ್ಕೊಂಡೋಗಿ ಕೈಯೆಲ್ಲ ತೊಳೆಸಿ ಸ್ವಲ್ಪ ಹೊತ್ತು ಆಟ ಆಡಿಕೆ ಅಂತ ಬಿಟ್ಟೆ. ಸೊ ಅವನು ಒಂದು ಪಾಡಿಗೆ ಆಟ ಆಡ್ತಾ ಇದ್ದ. ಇನ್ನು ನಾನು ರಂಗೋಲಿನ ಅದು ಹಿಂದಿನ ದಿನ ರಂಗೋಲಿ ಹಾಕಿದ್ನಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮತ್ತು ಇನ್ನು ಬಾಗಿಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ರಂಗೋಲಿ ಹಾಕ್ಬಿಡೋಣ ಅಂತೇಳಿ. ಇನ್ನು ನನ್ನ ಮಗ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ನಲ್ವ, ಸೊ ಹಾಗಾಗಿ ಅವನಿಗೂ ಸಹ ಈ ಥರ ನೀರನ್ನ ಹಾಕಿ ಅದರೊಳಗೆ ಒಂದಿಷ್ಟು ಆಟ ಸಾಮಾನು ಹಾಕಿ ಬಿಟ್ಟಿದ್ವು. ಅವನಿಗಂತೂ ನೀರಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಮಕ್ಳಿಗೆ ಆಲ್ಮೋಸ್ಟ್ ನೀರಂದರೆ ತುಂಬಾ ಇಷ್ಟ ಇರುತ್ತಲ್ವ. ಸೊ ಹಾಗಾಗಿ ಅವನು ಕೂಡ ಆಟ ಆಡ್ತಾ ಇದ್ದ. ಜೊತೆಗೆ ಫ್ರೆಂಡ್ಸ್, ನನ್ನ ಇನ್ನು ಇವತ್ತು ರಂಗೋಲಿ ಹೇಗಿರುತ್ತೆ ಅಂತೇಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇನ್ನು ಸ್ಟೇರ್ಕೇಸ್ ಎಲ್ಲನೂ ಇವತ್ತು ತೊಳೆದ್ಬಿಟ್ಟಿದ್ದೆ ನೀರು ಹಾಕಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಸಿಂಪಲ್ ರಂಗೋಲಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಆಚೆ. ಹಾಗೆ ಫ್ರೆಂಡ್ಸ್, ಇನ್ನು ಇಲ್ಲಿ ಫೀಲ್ಡ್ ಇದೆ ನಮ್ಮ ಮನೆ ಪಕ್ಕ, ಅದು ಓನರ್ ಅವ್ರದ್ದೇ. ಬಟ್ ಗಿಡ ಎಲ್ಲ ಹಾಕ್ತಾಯಿದ್ರು, ಬಟ್ ಇವಾಗ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಮುಂಚೆ ಚೆನ್ನಾಗಿತ್ತು ಗ್ರೀನರಿ ಆಗಿ. ಬಂಗಾರ ಹೇಳ. ಹಾಗೆ ಫ್ರೆಂಡ್ಸ್, ನಾವಿದು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಮಾಡಿಸೋಣ ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ಇನ್ನೂ ಆಗಿಲ್ಲ. ನೋಡೋಣ, ಟೈಮ್ ಸಿಕ್ಕಾಗ ಮಾಡಿಸ್ಬೇಕು. ಹೇಗಿದೆ ಅಂತ ಗುಡ್ ಹೇಳ್ಕಂದ. ನಮ್ಮ ಛೋಟಾ ಬಾಸ್ ಕೂಡ ಎದ್ದು ನನ್ನ ಜೊತೆನೆ ಆಟ ಆಡ್ತಾ ಇದೆ. ಫೈನಲ್ ಆಗಿ ಫ್ರೆಂಡ್ಸ್, ಒಂದು ಸಿಂಪಲ್ ರಂಗೋಲಿನೂ ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ. ಹಾಗೆ ಇನ್ನು ಅಲ್ಲಿಗೆ ಕೂಡ ಅಡ್ಡ ಇಟ್ಬಿಟ್ಟೆ ಫ್ರೆಂಡ್ಸ್, ಅವ್ನು ಬೇಗ ಆಚೆ ಹೋಗ್ಬಿಡ್ತಾನೆ ಅಂತೇಳಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಅವನಿಗೆ ಈ ಥರ ಆಟ ಆಡಲಿಕ್ಕೆ ನಾನು ಎಲ್ಲ ತೊಳಿತಾ ಇದ್ನಲ್ಲ, ಸೊ ಇಲ್ಲೆಲ್ಲ ಹೀಟ್ ಮಾಡ್ಕೊಳ್ತಾ ಇದ್ದೆ ನೀರೆಲ್ಲ ಹಾಕಿ. ಬಟ್ ಅವನು ಕೂಡ ಬರ್ತಾ ಇದ್ದ, ಯಾಕೆಂದರೆ ಅವನಿಗೆ ನೀರು ಅಂದರೆ ಅವನಿಗೂ ಇಷ್ಟ, ನನ್ನ ಚಿಕ್ಕ ಮಗನಿಗೆ. ಸೊ ಹಾಗಾಗಿ ಅವರು ಕೂಡ ಈ ಥರ ಒಂದು ಬಕೆಟಿಗೆ ನೀರು ತುಂಬಿಸಿ ಒಂದಿಷ್ಟು ಆಟ ಸಾಮಾನು ಹಾಕಿ ಕೊಟ್ಟು ಹೋದ್ರು. ನನಗೆ ಮಾಡ್ತಾ ಇದ್ದಾನೆ ಅಂತೇಳಿ. ಏನು ಕಂದ ಬಿಡು, ಇದಕ್ಕೆ ಮಾತ್ರ ನಿದ್ದೆನೇ ಬರಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ಬರುತ್ತೆ, ನಾನು ನಿದ್ದೆ ಮಾಡುವಾಗ ಮಾತ್ರ ಅದಕ್ಕೆ ನಿದ್ದೆ ಬರುತ್ತೆ. ಪಕ್ಕದಲ್ಲಿ ಅಮ್ಮ ಇರಬೇಕು, ಅವಾಗ ಮಾತ್ರ ನಿದ್ದೆ ಎಷ್ಟು ಸುಂದರ ನಿದ್ದೆ ಮಾಡ್ತಾನಂದರೆ, ಅಮ್ಮ ಎದ್ದರೆ ಯಾವ ನಿದ್ದೆನೂ ಬರಲ್ಲ. ಸೊ ಹೀಗೆ ಅಮ್ಮನ ಹಂಗೆ ಅಮ್ಮನ ಕೆಲಸಗಳ. ಬಟ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗ ಇವಾಗ ನನ್ನ ಮಾತು ಕೇಳ್ತಾನೆ. ನನ್ನ ಚಿಕ್ಕ ಮಗನೇ ಬಾ ಮಗನೇ ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾನೆ. ಹೇಳ್ಕೊಂಡ ಎತ್ಕೋಬೇಕಾ ನಿನ್ನ ಮಗನೇ, ಆಚೆ ಹೋಗ್ಬೇಕಾ?
ನೋಡಿ ಫ್ರೆಂಡ್ಸ್, ನನಗೆ ಆಚೆ ಹೋಗ್ಬೇಕಂತೆ ಹೊರಗಡೆ. ಸೊ ಕೈಯಲ್ಲಿ ಸಿಗ್ನಲ್ ಮಾಡಿ ತೋರಿಸ್ತಾ ಇದ್ದಾನೆ. ಎಲ್ಲಿ ಕಂದ? ಬೇಡ, ಆಚೆ ಬೇಡ, ಆಚೆ ಬೇಡ, ಆಚೆ ಬೇಡ, ಆಚೆ ಬೇಡ. ಸೊ ಹಾಗೆ ಫ್ರೆಂಡ್ಸಿನ ಹಾಲು ಮತ್ತು ಹಸಿಮೆಣ್ಸಿನ್ಕಾಯಿ ಕಸ್ತಿದೆಯಲ್ಲ ಕಂದ, ಕಚ್ಚುತ್ತೀಯಲ್ಲ ಕಂದ. ಸೊ ಹಾಗೆ ಫ್ರೆಂಡ್ಸ್ ಹಾಲು ತಂದ್ಕೊಟ್ಟೋಗಿದ್ದಾರೆ. ಸೊ ಇಳಿಕಂದೆ, ಇಳಿಕೊಂಡು ಅಲ್ಲಿ ನೀರಲ್ಲಿ ನೀರು. ಹಸ್ಬೆಂಡು ಹಾಲು ಮತ್ತು ಹಸಿಮೆಣ್ಸಿನ್ಕಾಯಿ ತಂದ್ಕೊಟ್ಟು ಹೋಗಿದ್ದಾರೆ. ಸೊ ಹಾಲು ಕಾಯಿಸ್ಕೊಂಡ್ಬಿಡೋಣ. ಹಾಲು ಕಾಯಿಸ್ಕೊಂಡು ಕೊಡ್ತು ಕೆಲಸಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗನಿಗೆ ನೋಡಿ ಫ್ರೆಂಡ್ಸ್, ಆಚೆ ಹೋಗ್ಬೇಕಂತೆ. ಅವರಪ್ಪ ಡೈಲಿ ಕರ್ಕೊಂಡೋಗೊಂಡು ವಾಕ್ ಥರ ಮಾಡಿಸ್ಕೊಂಬರ್ತಿದ್ದು, ಬಟ್ ಇವತ್ತು ಕರ್ಕೊಂಡೋಗಿಲ್ಲ. ಸೊ ಅದಕ್ಕೆ ಹಾಕ್ಳಿಸ್ತಾ ಇದ್ದಾನೆ. ಮಲ್ಕೊಳ್ಳೋ ಪ್ರೋಗ್ರಾಮ್ ಇದೆ ಅನಿಸುತ್ತೆ, ಫೀಲ್ ಮಾಡಿಸಿದ್ರೆ ಮಲ್ಕೋಬೋದು ಅಲ್ಲಕಂದ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ಏನು ಎಂತ ಎಲ್ಲನೂ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಮತ್ತೆ ಸಿಗೋಣ. ಓಕೆ, ಬಾಯ್. ಇವತ್ತು ಕಸ ಹಾಕಿಟ್ಟಿದೆ. ಸೊ ವೈಟಿಂಗ್. ಸೊ ಕಸ ಹಾಕಿಬಿಟ್ರೆ ಆಟ ಕಸಲು ಬಂತು. ಇಲ್ಲಿ ಪಾಪ ಬಿಟ್ಟೋದ್ರೆ ಅಳ್ತಾ ತುಂಬ ನೋಡೋಣ. ಕವರನ್ನು ಹಾಕ್ತೀನಿ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಹಸಿ ಕಸನ ನಾನು ಸಪ್ರೇಟ್ ಮಾಡ್ತೀನಲ್ವ, ಸೊ ಅದಕ್ಕೆ ಇನ್ನೊಂದು ಕವರ್ ಹಾಕ್ಬಿಟ್ಟೋಣ ಅಂತೇಳಿ. ಸೊ ಅದಕ್ಕೂ ಕೂಡ ಕವರ್ ಹಾಕಿ, ಇನ್ನು ಪಾತ್ರೆ ಎಲ್ಲ ತೊಳೆಯೋದಿತ್ತು ಫ್ರೆಂಡ್ಸ್. ಇನ್ನು ಕಿಚನ್ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗ ನೋಡಿ ನನ್ನ ಹಿಂದೆನೇ ಬರ್ತಾ ಇದ್ದಾನೆ. ಸೊ ಹಾಗೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆನೆಲ್ಲ ಹಾಕ್ಕೊಂಡು ವಾಶ್ ಮಾಡಿದ್ದೆ ಫ್ರೆಂಡ್ಸ್. ಇನ್ನು ನನ್ನ ಮಗ ಕೆಳಗಡೆ ಇರಲೇ ಇಲ್ಲ, ಮೇಲೆ ಹತ್ತೀನಿ ಅಂತಂದ. ಅವನಿಗೆ ಒಂಥರ ಖುಷಿ. ಯಾವಾಗಲೂ ಅಲ್ಲಿ ಗ್ಯಾಸ್ ಸಿಲಿಂಡ್ರು ಒಲೆ ಹತ್ರ ಆಟ ಆಡಲಿಕ್ಕೆ ಪ್ಲೇಟ್ಸ್ ಎಲ್ಲ ತೊಗೊಂಡು ಆಟ ಆಡ್ತಾಯಿರ್ತಾನೆ. ನಾನು ಒಲೆ ಎಲ್ಲ ಆಫ್ ಮಾಡಿರ್ತೀನಿ. ಸೊ ಅದಾದಮೇಲೆ ಏನು ಅವನ್ನ ಕೆಳಗೆ ಇಳಿಸಿಬಿಟ್ಟು ಇವಾಗ ಫ್ರೆಂಡ್ಸ್ ಒಂದು ಸ್ವಲ್ಪ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ಹಾಲನ್ನ ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೆ. ಸೊ ಅರ್ಧ ಲೀಟ್ರ್ ಹಾಲಾಗಿರೋದ್ರಿಂದ ಇದು ಫುಲ್ಲು ಕಾಯಿಸ್ಬಿಟ್ಟು ಸ್ವಲ್ಪ ಎತ್ತಿಟ್ಬಿಡೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾನು ಹಾಗೆ ಎತ್ತಿಡ್ತೀನಲ್ವ, ಸ್ವಲ್ಪ ಹಸಿ ಹಸಿ ಅನಿಸಿದೆ. ಹಾಗಾಗಿ ಕಾಯಿಸಿ ಅರ್ಧ ಎತ್ತಿಟ್ಬಿಡೋಣ ಫ್ರಿಜ್ಜಲ್ಲಿ ಅಂತೇಳಿ. ಮನೆ ಕ್ಲೀನಿಂಗ್ ಆಯಿತು. ಸೊ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಮಾಡಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಫ್ರೆಂಡ್ಸ್. ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಫ್ರೆಂಡ್ಸ್. ರೆಡ್ ಕಲರಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ರೌಂಡ್ ಶೇಪ್ ಅದು. ಬೀಟ್ರೂಟ್ ಪಲ್ಯ ಮಾಡೋಣ ಅಂತೇಳಿ. ಇನ್ನು ಇವತ್ತು ಈಗ ನಾನು ಜಸ್ಟ್ ಹಾಲನ್ನ ಕಾಯಿಸ್ಕೊಳ್ತಾ ಹಾಲನ್ನ ಕಾಯಿಸಿ ಎತ್ತಿಟ್ಬಿಡೋಣ ನಾಳೆಗೂ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಸಾಂಬಾರು ಇತ್ತು ರಾತ್ರಿದು. ಸೊ ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಜೊತೆಗೆ ಏನೋ ಚಪಾತಿ ಇಟ್ಟು ಕಲಿಸ್ಕೊಂಬಿಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಅಷ್ಟರಲ್ಲಿ ಗುಂಡಣ್ಣ ಬಂದ. ಸೊ ಇನ್ನು ಸುಧಾರಿಸಿ ಕಾಫಿ ಕುಡಿದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಹಾಲನ್ನ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇವನ್ ಈ ಮಕ್ಕಳಿರೋರ ಮನೇಲಿ ಸ್ವಲ್ಪ ಬೆಳಿಗ್ಗೆ ಟೈಮು ಬೇಗ ಹೋಗೋದೇ ಗೊತ್ತಾಗಲ್ಲ, ಓಕೆನಾ. ಸೊ ಅಂಥ ಟೈಮಲ್ಲಿ ಈ ಥರ ತಿಂಡಿಗಳನ್ನ, ಈ ಥರ ಬ್ರೇಕ್ಫಾಸ್ಟ್ಗಳನ್ನ ಬೇಗನೆ ಮಾಡ್ಕೋಬೋದು. ಅಂದರೆ ಚಪಾತಿ ಟೈಮ್ ಇಟ್ಕೊಳ್ಳುತ್ತೆ, ಬಟ್ ಪಲ್ಯ ಇದೆಯಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಚಪಾತಿನ 1, 2, 3 ಉತ್ಕೊಂಡು ತಿನ್ಕೊಂಡ್ರೂ ನಡೆಯುತ್ತೆ ಹೊಸ್ಕೊಂಡು. ಬಟ್ ಪಲ್ಯ ಒಂದು ಸ್ವಲ್ಪ ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ಪಲ್ಯನ ಇದು ನಾನು ಯಾವ ರೀತಿ ಮಾಡ್ತೀನಿ ಬೀಟ್ರೂಟ್ ಪಲ್ಯ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಹಾಲನ್ನು ಕೂಡ ಕುಡಿತಾ ಇದ್ದೀನಿ ಸೋಸ್ಕೊಂಡು. ಜೊತೆಗೆ ಇನ್ನು ಈ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ನಾನು ಒಲೆ ಮೇಲೆ ಈ ಥರ ಪ್ಯಾನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಜೊತೆಗೆ 2 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಸ್ವಲ್ಪ ಅಂದರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಈ ಥರ ಫ್ರೈ ಮಾಡೋಕ್ಕೋವಾಗ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಕ್ಯಾರೆಟ್ ಅಂತೂ ನಾನು ದೊಡ್ಡದು 2 ಸೈಜು, ಸಣ್ಣದು 1 ಸೈಜ್ ತೊಗೊಂಡಿದ್ದೆ. ಚೆನ್ನಾಗಿರುತ್ತೆ.
ಮತ್ತು ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದಲ್ವಾ. ಸೊ ಇವಾಗ ಫ್ರೆಂಡ್ಸ್ ಕ್ಯಾರೆಟ್ನು ಕೂಡ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಜೊತೆಗೆ ಫ್ರೆಂಡ್ಸ್ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರುವಂಥ ಮಸಾಲೆ ಪೌಡರ್, ಧನಿಯಾ ಪೌಡ್ರು, ಸಾಂಬಾರು ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಫೈನಲಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿನೂ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಟ್ರೋಟ್ ಪಲ್ಯಗೆ ತೆಂಗಿನಕಾಯಿನೇ ಒಂದು ಒಳ್ಳೆ ರುಚಿ ಕೊಡೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತೆಂಗಿನಕಾಯಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡ್ಕೊಳ್ಳಿ ಈ ಪಲ್ಯಗೆ. ಜೊತೆಗೆ ಫ್ರೆಂಡ್ಸ್ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಳವಾಗೇನು ಹಿಡಿಯೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಬಟ್ ಅಂದರೆ ಬೇಯೋ ತನಕ ಸ್ವಲ್ಪ ಕೈ ಆಡ್ತಾರೆ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಟೀ ಕುಡಿತೀವಲ್ಲ ಲೋಟ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಚೆ ಮೇಲೆ ಮಲಗಿಸ್ಬಿಟ್ಟಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನಾನು ಜಸ್ಟ್ ಒಂದು ಚಪಾತಿ ಮಾಡಿಕೊಂಡು ಅವನಿಗೆ ಒಂದೊಂದು 1/4 ಭಾಗದಷ್ಟು ತಿಂದೆ. ಆಮೇಲೆ ನನ್ನ ದೊಡ್ಡ ಮಗನೂ ಎದ್ದು ಅವನೊಂದು ಸ್ವಲ್ಪ ತಿಂದ್ಕೊಂಡ. ಜೊತೆಗೆ ಫ್ರೆಂಡ್ಸ್ ಇದು ಪಲ್ಯ ಕೂಡ ರೆಡಿ ಆಗಿದೆ. ಹಾಗೆ ಇನ್ನು ಚಪಾತಿ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಚಪಾತಿ ಬೇಗ ಮಾಡ್ಕೊಂಡ್ಬಿಡೋಣ ಅಂತೇಳಿ, ಈಗಿನ ಪಾಪು ಮಲಗಿದ್ದಾನಲ್ವ, ಸೊ ಬೇಗ ಮಾಡಿಕೊಂಡು ನನ್ನ ದೊಡ್ಡ ಮಗನಿಗೆ ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ಸೊ ಬನ್ನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಜೊತೆಗೆ ನನ್ನ ಮಗನ ಮಲಗಿದ್ನಲ್ಲ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅವನ ಜೊತೆ ರೆಸ್ಟ್ ಮಾಡಿದೆ. ಅದಾದಮೇಲೆ ಆಫ್ಟರ್ನೂನು ಸ್ವಲ್ಪ ರೈಸ್ ಮಾಡಿದೆ ಫ್ರೆಂಡ್ಸ್ ಪಾಪಗೆ. ನೋಡಿ ಸ್ವಲ್ಪ ರೈಸ್ ಊಟ ಮಾಡಿಸಿ ಇಬ್ಬರಿಗೂ. ಯಾಕಂದರೆ ಇಬ್ಬರು ಸ್ವಲ್ಪ ಚಪಾತಿ ತಿನ್ಕೊಂಡಿದ್ರು. ಸೊ ಹಾಗಾಗಿ ನೋಡಿ ಎಲ್ಲ ಅಡ್ಡಾಡ್ತಾ ಇದ್ದಾರೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಚಪಾತಿ ತಿಂದಿದ್ರಲ್ಲ ಅಂತೇಳಿ ರೈಸ್ ಮಾಡಿ ಊಟ ಮಾಡಿಸ್ದೆ. ಸೊ ಹಾಗೆ ಫ್ರೆಂಡ್ಸ್ ನನಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ತಲೆ ಬಾಚ್ಕೊಂಡೆ ಫ್ರೆಂಡ್ಸ್. ತಲೆ ಬಾಚ್ಕೊಂಡು ಫುಲ್ ನಿದ್ದೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವಾಗ ವೇಕಪ್ ಆಗಿ ಹಾಗೆ ಲಾಗ್ನು ಕೂಡ ಎಂಡ್ ಮಾಡೋ ಟೈಮ್ ಅಂತೇಳಿ ಸೊ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ. ಅಲ್ಲಿಯವರೆಗೂ ಟಾಟಾ ಬಾಯ್.